ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಮಾಜಿ ಅಳಿಯ ಧನುಷ್ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಧನುಷ್ ರಜನಿಕಾಂತ್ ಪುತ್ರಿ ಐಶ್ವರ್ಯ ಅವರ ಮಾಜಿ ಪತಿ. ಇತ್ತೀಚೆಗೆ ಧನುಷ್ ಹಾಗೂ ಐಶ್ವರ್ಯ ಡಿವೋರ್ಸ್ ಅನ್ನ ಪಡೆದುಕೊಂಡಿದ್ರು. ಡಿವೋರ್ಸ್ ಆದ ಕೆಲವೇ ತಿಂಗಳಲ್ಲಿ ರಜನಿಕಾಂತ್ಗೆ ಧನುಷ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮಾಜಿ ಮಾವ ರಜನಿಕಾಂತ್ ಮನೆ ಪಕ್ಕದಲ್ಲೇ ಮನೆಯನ್ನ ಖರೀದಿಸಿದ ಧನುಷ್. ಚೆನ್ನೈನ ಪೋಯಸ್ ಗಾರ್ಡನ್ ನಲ್ಲಿ ಮನೆ ಖರೀದಿಸಿರೋ ಧನುಷ್. ಇದೇ ಪೋಯಸ್ ಗಾರ್ಡನ್ ನಲ್ಲಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ನಿವಾಸ. ಮಾಜಿ ಸಿಎಂ ದಿವಂಗತ ಜಯಲಲಿತಾ ನಿವಾಸವು ಇದೇ ಪೋಯಸ್ ಗಾರ್ಡನ್ ನಲ್ಲಿದೆ. ಬರೋಬ್ಬರಿ 150 ಕೋಟಿ ಬೆಲೆ ಬಾಳುವ ಮನೆಯನ್ನ ಖರೀದಿಸಿದ ನಟ ಧನುಷ್. ಮಾಜಿ ಮಾವ ಮತ್ತು ಮಾಜಿ ಪತ್ನಿಯ ಮೇಲಿನ ಜಿದ್ದಿಗೆ ಮನೆ ಖರೀದಿಸಿದ ನಟ. ಹಠಕ್ಕೆ ಬಿದ್ದು ಮನೆ ಖರೀದಿ ಮಾಡಿರೋ ಬಗ್ಗೆ ಕಾಲಿವುಡ್ ನಲ್ಲಿ ಗುಲ್ಲೆದ್ದು ಬಿಟ್ಟಿದೆ. ತಮಿಳುನಾಡಿನಲ್ಲಿ ಟೀಕೆಗೆ ಗುರಿಯಾದ ನಟ ಧನುಷ್ ನಡೆ. ಇನ್ನು ಟೀಕಾಕಾರರಿಗೆ ತಿರುಗೇಟು ಕೊಟ್ಟು ಬಿಟ್ಟಿದ್ದಾರೆ ನಟ ಧನುಷ್. ಯಾಕೆ ನಾವೆಲ್ಲ ಪೋಯಸ್ ಗಾರ್ಡನ್ ನಲ್ಲಿ ಮನೆ ಖರೀದಿ ಮಾಡಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ನಟ ಧನುಷ್. ನಟ ಧನುಷ್ ನಡೆ ಈಗ ಕಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಗುಲ್ಲೆದ್ದು ಬಿಟ್ಟಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಮಾಜಿ ಅಳಿಯ ಧನುಷ್ ಟಕ್ಕರ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ. ಧನುಷ್ ರಜನಿಕಾಂತ್ ಪುತ್ರಿ ಐಶ್ವರ್ಯ ಅವರ ಮಾಜಿ ಪತಿ. ಇತ್ತೀಚೆಗೆ ಧನುಷ್ ಹಾಗೂ ಐಶ್ವರ್ಯ ಡಿವೋರ್ಸ್ ಅನ್ನ ಪಡೆದುಕೊಂಡಿದ್ರು. ಡಿವೋರ್ಸ್ ಆದ ಕೆಲವೇ ತಿಂಗಳಲ್ಲಿ ರಜನಿಕಾಂತ್ಗೆ ಧನುಷ್ ಈಗ ಟಾಂಗ್ ಕೊಟ್ಟು ಬಿಟ್ಟಿದ್ದಾರೆ. ಮಾಜಿ ಮಾವ ರಜನಿಕಾಂತ್ ಮನೆ ಪಕ್ಕದಲ್ಲೇ ಮನೆಯನ್ನ ಖರೀದಿಸಿದ್ದಾರೆ ಧನುಷ್. ಚೆನ್ನೈನ ಪೋಯಸ್ ಗಾರ್ಡನ್ ನಲ್ಲಿ ಮನೆಯನ್ನ ಖರೀದಿಸಿದ್ದಾರೆ ಧನುಷ್. ಇದೇ ಪೋಯಸ್ ಗಾರ್ಡನ್ ನಲ್ಲಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನಿವಾಸ. ಇನ್ನು ಮಾಜಿ ಸಿಎಂ ಆಗಿರುವಂತಹ ದಿವಂಗತ ಜಯಲಲಿತಾ ನಿವಾಸ ಕೂಡ ಇದೇ ಪೋಯಸ್ ಗಾರ್ಡನ್ ನಲ್ಲಿದೆ. ಬರೋಬ್ಬರಿ 150 ಕೋಟಿ ಬೆಲೆ ಬಾಳುವಂತಹ ಮನೆಯನ್ನ ನಟ ಧನುಷ್ ಅವರು ಖರೀದಿ ಮಾಡಿದ್ದಾರೆ. ಇತ್ತ ಮಾಜಿ ಮಾವ ಮಾಜಿ ಪತ್ನಿಯ ಮೇಲಿನ ಜಿದ್ದಿಗೆ ಮನೆಯನ್ನ ಖರೀದಿಸಿದ್ದಾರೆ ಅನ್ನೋ ಸುದ್ದಿ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಠಕ್ಕೆ ಬಿದ್ದು ಮನೆಯನ್ನ ಖರೀದಿ ಮಾಡಿದ್ದಾರೆ ಅಂತ ಕಾಲಿವುಡ್ ನಲ್ಲಿ ಗುಲ್ಲೆದ್ದು ಬಿಟ್ಟಿದೆ. ಇನ್ನು ತಮಿಳುನಾಡಲ್ಲಂತೂ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ ಧನುಷ್ ಅವರ ನಡೆ. ಇನ್ನು ಯಾರ್ಯಾರು ಟೀಕೆ ಮಾಡ್ತಾ ಇದ್ರು ಧನುಷ್ ಅವರ ನಡೆಗೆ ಧನುಷ್ ಅವರು ಈಗ ತಿರುಗೇಟನ್ನ ಕೊಟ್ಟು ಬಿಟ್ಟಿದ್ದಾರೆ. ಯಾಕೆ ನಾವೆಲ್ಲ ಪೋಯಸ್ ಗಾರ್ಡನ್ ನಲ್ಲಿ ಮನೆ ಖರೀದಿ ಮಾಡಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಹಿರಂಗವಾಗಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ನಟ ಧನುಷ್ ಅವರು.